ನೋ ಫೋಟೋಗ್ರಫಿ, ನೋ ವಿಡಿಯೋ ರೆಕಾರ್ಡಿಂಗ್. ಅಯ್ಯೋ ನಮ್ಮ ಕತೆ ಏನೋ. ಮತ್ತೆ 7 ಗಂಟೆ 7:15 ಆಯಿತು, 7:15 8 ಗಂಟೆ ಆಯಿತು, 8 ಗಂಟೆ 8:15 ಆಯಿತು. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೊಟ್ಟಿದ್ದಾರೆ ಭಾರತ ರತ್ನ, ಆ ಮೆಡಲ್ಲು ಇಲ್ಲೇ ಇದೆ. ನಿಮ್ದೇನಾ ಹೋಟ್ಲು? ನನಗೆ ಇದಂತ ಅವಮಾನನೋ ಆಶ್ಚರ್ಯನೋ ಏನು ಹೇಳೋಕ್ಕಾಗ್ತಾಯಿಲ್ಲ. ಯಾಕಂದರೆ ಬನ್ನಿ ಬಾಯ್ಸ್, ಲೆಟ್ಸ್ ಗೋ ಟು ಬೃಂದಾವನಂ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರೋಟ್ ರಿಮೆಂಬರ್. ಇವತ್ತು ಗಣೇಶ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇವತ್ತು ಸ್ಪೆಷಾಲಿಟಿ ಏನಪ್ಪ ಅಂದರೆ ರೈಡ್ ಹೋಗ್ತಾ ಇದ್ದೀವಿ ಗಣೇಶ ಹಬ್ಬದ ದಿವಸ. ಸೊ ಮನೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಹಬ್ಬದ ದಿವಸ ಹೋಗಲೇಬೇಕು ಅಂದ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಸ್ಪೆಷಾಲಿಟಿ ಏನಪ್ಪ ಅಂದರೆ 4 ಗಾಡಿ ಹೋಗ್ತಾ ಇದೆ. ಪ್ಲ್ಯಾನ್ ಆಗಿದ್ದು ಬರೀ 2 ಗಾಡಿ. ಸೊ ಇವತ್ತು ಬೆಳಗ್ಗೆ 2 ಗಾಡಿ ಜಾಯ್ನ್ ಆಗಿದೆ. ಎಂತ ಲೇಟ್ ಆಯಿತಾ? ಆರಾಮಾಗಿ ಬಾ. ಥ್ರೋಟಲ್ ಕೊಡೋಕ್ಕೆ ಭಯ ಆಯ್ತಿದೆ. ಏನು ಒಂದು 60 to 70 ಮೇಂಟೈನ್ ಮಾಡಿ ಸಾಕು. ನೀರು ತುಂಬ್ಕೊಂಡಿದ್ಯಾ? ಮುಂದೆ ಬಾ. ಅದು ಟೆಂಪ್ರೇಚರ್ ಬಿಡ್ಮಗ, ಅದು ಹೋಗುತ್ತೆ. ಸ್ವಲ್ಪ ಬಿಸಿಲು ಬರಲಿ, ಸರಿ ಹೋಗುತ್ತೆ. ಫುಲ್ ಮೋಡ ಇದೆಯಲ್ಲ. ಓಕೆ ನೋಡಿ, ಇದು BS6 ಹಿಮಾಲಯನ್ನು. ಎಷ್ಟು ಕಿಲೋಮೀಟ್ರ್ ರೋಡ್ ಇದೆ ಮಗ? 400 ಕಿಲೋಮೀಟ್ರ್, 447 ಕಿಲೋಮೀಟ್ರ್ ರೋಡ್ ಇದೆ. ಬ್ರ್ಯಾಂಡ್ ನ್ಯೂ. ಸೊ ನನ್ನ ಫ್ರೆಂಡು ಪವನ್ ಅಂತ, PU ಫ್ರೆಂಡು. ಸೊ PU ಕತೆಗಳು ಬೇಜಾನಿದೆ, ಪೋಲಿ ಕತೆಗಳು, ಅದನ್ನು ಆಮೇಲೆ ಹೇಳ್ತೀನಿ. ಸೊ ನಮ್ಮ ಅಣ್ಣ ಪಲ್ಸರ್ 180F ಓಡಿಸ್ತಾ ಇರೋದು. ಇನ್ನು ಮುಂದೆ ಒಬ್ಬ ಹೋಗಿದ್ದಾನೆ. ಈ ಒಂದು ವ್ಲಾಗಲ್ಲಿ 3 ಡಿಫ್ರೆಂಟ್ ವ್ಲಾಗ್ ಬರುತ್ತೆ. ಒಂದು ಟ್ರಾವೆಲಿಂಗು, ಇನ್ನೊಂದು BS6 ಹಿಮಾಲಯನ್ ಮೇಲೆ ಇರುತ್ತೆ, ಇನ್ನೊಂದು BS6 ಮತ್ತು ಎಕ್ಸ್ಪಲ್ಸ್ ಕಂಪ್ಯಾರಿಸನ್ ಒಂದು. ಏನು ಮಗ ಬಿಡೋಣ. ಸೊ ಏನಿದೆ ಸ್ಪೆಷಾಲಿಟಿ ಈ ಗಾಡಿಯಲ್ಲಿ ಇಲ್ದಿದ್ದು, ಈ ಗಾಡಿಯಲ್ಲಿ ಏನಿದೆ ಈ ಗಾಡಿಯಲ್ಲಿ ಇಲ್ದಿದ್ದು ಎಲ್ಲ ನೋಡ್ಬಿಡೋಣ. ಸೊ ಇವತ್ತು ಫುಲ್ ಮಸ್ತ್ ಮಜಾ ಮಾಡೋದೆ. ನಮ್ಮಣ್ಣ ಯಾಕೋ ತಲೆ ಕೆಡ್ಸ್ಕೊಂಬಿಟ್ಟವನೆ. ಯಾಕರು? ಓಕೆ ಬರ, ಲೆಟ್ಸ್ ಗೋ. ಬನ್ನಿ, ತುಂಬ ಎಕ್ಸ್ಪ್ಲೋರ್ ಮಾಡೋದಿದೆ. ಸ್ವಲ್ಪ ಆಫ್ ರೋಡ್ ಮಾಡೋಣ. ಅಂದರೆ ಏನಂದರೆ ಟ್ರಾವೆಲ್ ಮಾಡ್ಕೊಂಡೆ ಮಾತಾಡೋದಕ್ಕೆ ವಿಂಡ್ ನಾಯ್ಸ್ ಇದೆಯಲ್ವಾ. ಸೊ ಆದ್ದರಿಂದ ಸ್ವಲ್ಪ ನಿಲ್ಸ್ಕೊಂಡು ನಿಧಾನಂಗೆ ಟ್ರಾವೆಲ್ ಮಾಡ್ತಾ ಮಾತಾಡ್ತೀನಿ. ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಭೋಗ ನಂದೀಶ್ವರ ದೇವಸ್ಥಾನ ಅಂತ. ಅದು ತುಂಬ ಪುರಾತನ ದೇವಸ್ಥಾನ. ಸೊ ಅದು ಹೋಗ್ಬೇಕಾಗಿತ್ತು ಯಾವಾಗಲೂ ನಾನು, ಬಟ್ ಇವಾಗ ಟೈಮ್ ಬಂದಿದೆ, ಇವಾಗ ಹೋಗ್ತಾ ಇದ್ದೀನಿ. ನೋಡಿ, ನಂದೀಶ್ಗೆ ದಾರಿ ಹಿಂಗೇನೆ. ಏನು ಮಗ? ಆ್ಯಲನ್ ಕೀ ಇಲ್ಲ, ಲೂಸ್ ಆಯ್ತಾ? ಇದೆಯಾ ನೋಡು. 9:16 ಆಯಿತು. 10 o'clock ರೀಚ್ ಆಗ್ತೀವಿ ಪ್ರಾಬಬ್ಲಿ. ಸೊ 10 o'clock ದೇವ್ರ ದರ್ಶನ ಪಡೆದು ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್. ನನಗೆ ಇಷ್ಟು ಸಖತ್ ಇಷ್ಟ ಆಗಿದೆ ಏನಂದರೆ, ಈ ಸೀಟು ಸಖತ್ ಕುಷನ್ ಆಗಿದೆ ನೋಡಿ. ರೆಸ್ಟ್ ಮಾಡಿದ್ರೆ ಹಂಗೆ ಹೋಗ್ತೈತೆ. ಬಟ್ ಇನ್ನು ಲಾಂಗ್ ರೈಡ್ಗೆ ಚೆನ್ನಾಗಿರಲ್ಲ ಅಂತ ಇದ್ದಾನೆ. ನೋಡೋಣ, ವಿಲ್ ಫೈಂಡ್ ಇಟ್ ಔಟ್. ಈ ಹೆಲ್ಮೆಟ್ ಮಾತ್ರ, ಇದು ಗ್ಲೌಸ್ ಮಾತ್ರ ಯಾರು ತಗೋಬೇಡಿ. ನಾನು ಆಲ್ರೆಡಿ ಹೇಳಿದ್ದೀನಿ ಬ್ಲಾಗಲ್ಲಿ, ಪ್ರೋ ಬೈಕರು ಅದೆಲ್ಲ ಬ್ಲಾಗ್ಸ್ ತಗೊಂಡ್ಲೇಬಾರ್ದು. ತಗೊಂಡ್ಮೇಲೆ ಯಾಕೆ ಮಾಡಿದೆ ಅದು? ಯಾವುದು ನಿನ್ ವಿಡಿಯೋ? ನಾನು ತಗೊಂಡ್ಮೇಲೆ ನೋಡಿದೆ, ಅದಕ್ಕೆ ಹೇಳೋದು. ಯೂಟ್ಯೂಬ್ ವೀಡಿಯೋಸ್ ಏನಕ್ಕೆ ನೋಡ್ಬೇಕು ಗೊತ್ತಾ? ಒಬ್ರು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾರೆ. ನಾನು ಯೂಟ್ಯೂಬರ್ ಆಗಿ ನಾನು ಎಷ್ಟು ಯೂಟ್ಯೂಬ್ ವೀಡಿಯೋಸ್ ನೋಡ್ತೀನಿ ಗೊತ್ತಾ? ಒಂದು ಜಾಕೆಟ್ ತೊಗೊಳಕ್ಕಾಗಲಿ, ಗ್ಲೌಸ್ ತೊಗೊಳಕ್ಕಾಗಲಿ, ಏನಂದರೆ ಒಬ್ಬೊಬ್ರು ಒಂದೊಂದು ರಿವ್ಯೂ ಕೊಡ್ತಾರೆ. ಪಾಸಿಟಿವ್ ಕೊಡ್ತಾರೆ, ಒಬ್ಬರು ನೆಗೆಟಿವ್ ಕೊಡ್ತಾರೆ. ನಾವು ಯಾವುದು ಚೆನ್ನಾಗಿ ಕರೆಕ್ಟಾಗಿ ಹೇಳಿರ್ತಾರೆ ಅದನ್ನು ತಗೋಬೇಕು. ನಾನು ಅದಕ್ಕೆ ಇರೋದನ್ನ ಹೇಳ್ಬಿಡ್ತೀನಿ. ಯಾಕಂದರೆ ಯಾವ ಬ್ರ್ಯಾಂಡು ನನಗೆ ಪ್ರಮೋಟ್ ಮಾಡ್ತಾ ಇಲ್ಲ. ಇವಾಗ ಬ್ರ್ಯಾಂಡು ಇವಾಗ ನೀನು ಬಂದು ನನಗೆ ಪ್ರಮೋಟ್ ಮಾಡ್ಕೊಂಡು ಅಂದರೆ ಆಬ್ವಿಯಸ್ಲಿ ನಾನು ಪಾಸಿಟಿವೇ ಹೇಳೋದು, ಅನ್ಬಯಸ್ಡ್ ಆಗಿರಬೇಕು. ನಾನು ಹಂಗೆ ಮಾಡ್ತೀನಿ. ಬನ್ನಿ, ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ. 15 ಕಿಲೋಮೀಟ್ರ್ ಪ್ರಾಬಬ್ಲಿ ಅಲ್ಲ? 15 ತಾನೇ? ನಿನ್ನೆ ಕಣ ಕೇಳ್ತಾ ಇರೋದು. ಓಕೆ
ಓಕೆ, ಇಲ್ಲಿಂದ 14 ಕಿಲೋಮೀಟರ್ಸ್ ಇದೆ. 22 ಮಿನಿಟ್ಸಲ್ಲಿ ಹೋಗ್ಬೋದು. ನಿಧಾನಿಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಎದುರುಗಡೆನೆ ಪಾರ್ಕಿಂಗಾ? ಬೇರೆ ಎಲ್ಲೂ ಜಾಗ ಇಲ್ಲ ಅನ್ಸುತ್ತೆ ಪಾರ್ಕಿಂಗ್. ಬೇರೆ ಎಲ್ಲೂ ಜಾಗ ಇಲ್ಲಲ್ಲ ಪಾರ್ಕಿಂಗ್ಗೆ? ಜಾಸ್ತಿ ಜನ ಇಲ್ಲೇ ನಿಲ್ಸೋದಾದ್ರೆ ಒಂದು ಕೆಲಸ ಮಾಡೋ, ನೀವು ಹಿಂದೆ ಹಾಕೊಂಡು ತಿರ್ಗಾ ಆಮೇಲೆ ಗಾಡಿಗಳು ನಮ್ಮಿಂದ ನಿಲ್ಸಿದ್ರೆ ತೆಗಿಯೋಕ್ಕಾಗಲ್ಲ. ಅಲ್ಲಿ ಹಾಕ್ಬಿಡೋಣ ಅಲ್ಲಿ. ಹ್ಞೂ, ವಾಟರ್ ಬಾಟ್ಲ್ ಬೇಕಾ? ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇದೇ ಎಂಟ್ರೆನ್ಸು. ವಾ, ಎಷ್ಟು ವಿಶಾಲವಾಗಿದೆ ನೋಡಿ ದೇವಸ್ಥಾನದ ಆವರಣ. ಭೋಗ ನಂದೀಶ್ವರ ದೇವಸ್ಥಾನ. ಏನು ಮಗ? ನೋ ಫೋಟೋಗ್ರಫಿ, ನೋ ವಿಡಿಯೋ ರೆಕಾರ್ಡಿಂಗ್. ಅಯ್ಯೋ ಅಯ್ಯೋ, ನಮ್ಮ ಕತೆ ಏನೋ ಮತ್ತೆ. ಇಲ್ಲಿ ಮಾತ್ರ ಅಲ್ಲೋ, ಇಲ್ಲಿ ಮುಂದೆ ಮಾಡೋದು. ದೇವಸ್ಥಾನ ಒಳಗಡೆ ಬೇಡ, ಮಾತ್ರ ಮಾಡೋಣ, ಒಳಗೆ ಮಾಡಿ. ಒಳಗಡೆ ಎಲ್ಲ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೋ ಇಲ್ಲ ಅಂತ ಹೇಳಿದ್ದಾರೆ, ಬೋರ್ಡ್ ಎಲ್ಲ ಹಾಕಿದ್ದಾರೆ. ಬಟ್ ಎಲ್ಲ ತಗೋತಾಯಿದ್ರು, ನಾನು ಕೂಡ ಕದ್ದು ಮುಚ್ಚಿ ತೊಗೊಂಬಿಟ್ಟಿದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಸಬ್ಟೈಟಲ್ಸಲ್ಲಿ ಈ ಒಂದು ಸ್ಥಳದ ಒಂದು ಮಾಹಿತಿ ಕೊಟ್ಟಿದ್ದೀನಿ. ಆ ಒಂದು ಕೆತ್ತನೆ ಮಾಡಿರ್ತಾರಲ್ವ ಶಿಲ್ಪಿಗಳು, ಏನು ಈಗಿನ ಕಾಲದಲ್ಲಿ ಸಿಗ್ತಾರ ಹಂಗೆ. ಸೂಪರ್, ತುಂಬ ಚೆನ್ನಾಗಿ ಇದೆ ದೇವಸ್ಥಾನ. ಏನಂದರೆ ಅದು ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ, ಇರಲಿ. ಈಗ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತಾಯಿದ್ದೀವಿ. ಇಲ್ಲೇ ಗೇಟಿಂದ ಆಚೆನೇ ಬ್ರೇಕ್ಫಾಸ್ಟ್ ಇದೆ. ಸೊ ಬ್ರೇಕ್ಫಾಸ್ಟ್ ಯಾರೂ ಮಾಡಿಲ್ಲ, ಎಲ್ಲ ಹೊಟ್ಟೆ ಇಸ್ಕೊಂಡಿದ್ದಾರೆ. ನನಗೂ ತುಂಬ ಹೊಟ್ಟೆ ಇಷ್ಟ ಇದೆ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲೆಟ್ಸ್ ಕಂಟಿನ್ಯೂ ದ ರೈಡ್. ಸೊ ದಿಸ್ ವಾಸ್ ದ ಫಸ್ಟ್ ಪ್ಲೇಸ್. ಸೊ ಫಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ದಾಯಿತು. ಆ್ಯಕ್ಚುಲಿ ಮನೆಗೆ 7 ಗಂಟೆಗೆ ಬಿಡಬೇಕಾಗಿತ್ತು. ಬಟ್ 7 ಗಂಟೆ, 7:15 ಆಯಿತು, 7:15, 8 ಗಂಟೆ ಆಯಿತು, 8 ಗಂಟೆ 8:15 ಆಯಿತು. ಆವಾಗೆಲ್ಲ ಬಂದು ಸೇರಿ ಹೊರಟಿದ್ದು.
ಅದೇ ಹೇಳ್ತಾ ಇದ್ದೀನಿ 7 ಗಂಟೆ ಪ್ಲ್ಯಾನ್ ಮಾಡಿದ್ದು 7, 7:30, 8, 8:08 ಆಯಿತು ಅಂತ. ಬೆಳಕಲ್ಲ ಎಲ್ಲ ಚೆನ್ನಾಗಿ ಕಾಣುತ್ತೆ. ಕ್ಯಾಮ್ರಾ ನೀನು ನೋಡಿದೆ ನೋಡಿ ಇದೆಯಾ ಹೋಟ್ಲಾ ಅಣ್ಣ ಹೋಗೋಣ ತಿಂಡಿ ಇಲ್ವಾ ಅಲ್ಲಿ ಓಕೆ ಅಣ್ಣ ಓಕೆ ಮುಂದೆ ಹೋಟೆಲ್ ಶ್ರೀ ಭೋಗ ನಂದೀಶ್ವರ ದೇವಸ್ಥಾನದ ಮೇಲೆ ಆಬ್ವಿಯಸ್ಲಿ ಅದೇ ಹೆಸರು ಇರ್ತಾರಲ್ವ ಮೆಜಾರಿಟಿ ಹೋಟೆಲ್ಸ್. ಏನಣ್ಣ ಹಾಂ ಕ್ಯಾಮ್ರಾ ಚಿಕ್ಕದು ಆ್ಯಕ್ಷನ್ ಕ್ಯಾಮ್ರಾ ಇದು ಯೂಟ್ಯೂಬ್ ವೀಡಿಯೋಸ್ಗೆ. ಇದು ಕ್ಯಾಮ್ರಾ ಚಿಕ್ಕದಾಗಿದೆಯಲ್ಲ ಅದಕ್ಕೆ ಅಟೆನ್ಷನ್ ಗ್ರಾಬಿಂಗ್ ಸ್ಪೈ ಕ್ಯಾಮ್ರಾ. ಓಕೆ ಅಣ್ಣ ಏನಿದೆ? ಮೆಂತ್ಯ ಬಾತು, ಮೆಂತ್ಯ ಪಲಾವ್. ನನಗೆ ಪಲಾವಪ್ಪ. ಸರ್ ದೋಸೆ ಇಲ್ಲ ಸರ್, ದೋಸೆ ಇಲ್ಲ. ಅದೆಲ್ಲ ಇದೆ ಹಂಗಂತ ಹೇಳ್ಬೇಕಾಯ್ಯ. ಹೋಟ್ಲ್ ಅಂದ್ಮೇಲೆ ನೀವೇ ಹೋಟ್ಲ್ ಇಡಿ, ನಾವು ಕೆಲಸ ಮಾಡೋರಲ್ಲ. ಇರಲಿ ದೋಸೆ ಅಂತಿಲ್ಲ, ಎಲ್ಲ ಇದೆ. ಪರೋಟಾನ ಪರೋಟ ನನಗೆ ರೈಸಪ್ಪ. ಹೇಳೋಣ ಕ್ಯಾಮ್ರಾ ಇದು 20,000 ಇವಾಗ 25,000 ಅಮೆಝಾನಲ್ಲಿ. ಇವಾಗ 25 ಆಗೈತೆ. ನಿಮ್ದೇನಾ ಹೋಟ್ಲು? ಮತ್ತೆ ನಿಮ್ಮ ಹೋಟ್ಲದ್ದು ರಿವ್ಯೂ ಕೊಡ್ತೀವಿ. ಇವರೇ ಹೋಟ್ಲು ಬಿಡಿ ಬಿಡಿ ಆಯ್ತು ನಾನೇ ತಿಂತೀನಿ ಬಿಡು. ನಾವು ಪಲಾವು ರೈಸ್ ಬಾತು ಸವಾಲೇ ಇದೆ ಕಣ. ಮೆಂತಿ ಹಾಕಿದ್ದಾರೆ. ಪರೋಟ ತಿನ್ನು ಎಲ್ಲ ತಿನ್ನು. ಎರಡು ತಂದೆ ಒಂದೊಂದು ಹಾಕಿ ಅಲ್ಲ ಇನ್ನೊಂದು ತರಬೇಕಾ? ಓಕೆ ಲೋಟ ಹಂಗೆ ಒಂದು ನೋಡಿ ಒಳ್ಳೆ ಬಾಲ್ ಥರ ಇದೆ. ಅದಕ್ಕೆ ಇದು ಬಾಲ್ ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ. ಹೊಸ ನಾಮಕರಣ ಇವಾಗ ಮಾಡಿದ್ವಿ, ನಾವೇ ಮಾಡ್ತಾ ಇರೋದು ಬಾಲ್ ಇಡ್ಲಿ. ಯಾರಿಗೆ ನೋಡಿದೆ ಅಂಗಡಿಗೆ ಹೋಗಿ ತಗೊಂಡಿದ್ದೆ ಆನ್ಲೈನಲ್ಲಿ. ನಮ್ಮ ಹುಡುಗ ಹೊಸ ಹೆಲ್ಮೆಟ್ ತೊಗೊಂಡ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಂದರೆ ಈಗ ಅಕಸ್ಮಾತ್ ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲೇ ಒಂದು ಹೋಟೆಲ್ ಶ್ರೀ ಭೋಗ ನಂದೀಶ್ವರ ಹೋಟೆಲ್ ಇದೆಯಲ್ಲ, ಅಲ್ಲೇ ಊಟ ಮಾಡಿ 40 ರೂಪಾಯಿಗೆ ಏನೇ ತೊಗೊಂಡ್ರು ಇಡ್ಲಿ ಸೂಪರ್ ಆಗಿತ್ತು, ರೈಸ್ ಬಾತ್ ಸೂಪರ್ ಆಗಿತ್ತು, ಪರೋಟ ಕೂಡ ಸೂಪರ್ ಆಗಿತ್ತು. ಸೊ 40 ರೂಪಾಯಿ ಅಲ್ವಾ, ಒಳ್ಳೆ ಒಂದು ಬಜೆಟಲ್ಲಿ ಇಟ್ಟಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ. ನೀವು ಬಂದರೆ ಅಲ್ಲಿ ಹೋಗಿ. ಈಗ ಇಲ್ಲಿಂದ 4 ಕಿಲೋಮೀಟ್ರಿಗೆ ಒಂದು ಪ್ಲೇಸ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಈ ಒಂದು ಬ್ಲಾಗ್ ಬಂದು ದೇವಸ್ಥಾನ ನೋಡಿದ್ರಾ, ನಾವು ಊಟ ಮಾಡಿದ್ವಾ, ಊಟ ಅಂತೀನಿ ಬ್ರೇಕ್ಫಾಸ್ಟ್ ಮಾಡಿದ್ವಾ. ಇವಾಗ ಇನ್ನೊಂದು ಪ್ಲೇಸ್ ಇದೆ, ಅದನ್ನು ತೋರಿಸಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಅದಾದಮೇಲೆ ಆ ಬ್ಲಾಗ್ನ ಅಲ್ಲಿ ಎಂಡ್ ಮಾಡಿ ಹಿಮಾಲಯನ್ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಿಮಾಲಯನ್ ಆನ್ ರೋಡು, ಆಫ್ ರೋಡು, ಹಿಂಗೆ ಫೀಲು ಎಲ್ಲ ನೋಡ್ಬಿಡೋಣ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಆ್ಯಂಡ್ ಟೋಮ್. ನನಗೆ ಇದೊಂಥರ ಅವಮಾನನೋ ಆಶ್ಚರ್ಯನೋ ಏನು ಹೇಳೋಕ್ಕಾಗ್ತಲ್ಲ, ಯಾಕಂದರೆ ವೆರಿ ನಿಯರ್ ಇದ್ದೀನಿ ಈ ಒಂದು ಜಾಗಕ್ಕೆ. ವೆರಿ ನಿಯರ್ ಇದ್ಕೊಂಡು ನಾನು ಬಂದಿಲ್ಲ ನೋಡಿ. ಈ ಜಾಗದ ಬಗ್ಗೆ ನಾನು ತಿಳ್ಕೊಂಡು ಇಲ್ಲ, ಬೇಜಾರಾಗುತ್ತೆ. ಫೈನಲಿ ಡ್ಯೂ ಟು ದಿಸ್ ಗೈ, ಇವರಿಂದನೇ ನಾನು ತಿಳ್ಕೊಂಡಿದ್ದು. ವೆರಿ ನಿಯರಲ್ಲಿದ್ದು ನನಗೆ ಗೊತ್ತಿರಲಿಲ್ಲ ಪ್ಲೇಸು, ಬಟ್ ನಮ್ಮ ಕಾರ್ತಿಕ್ಗೆ ಗೊತ್ತಿತ್ತು. ಕಾರ್ತಿಕ್ಗೆ ಹೆಂಗೆ ಗೊತ್ತು ಅಂತ ಕೇಳ್ತಾ ಇರೋದು. ನೋಡಿದ್ದೆ, ಹಾಂ ಹೌದಾ? ಈ ಪ್ಲೇಸ್ ನೋಡಿದ್ದೇನೆ ಮೋಸ್ಟ್ಲಿ. ಟೆಂಪಲ್ ನೋಡಿ, ಟೆಂಪಲ್ ಸುತ್ತಮುತ್ತ ನೋಡಿದ್ಯಲ್ಲ? ಟೆಂಪಲ್ ಗೊತ್ತಿತ್ತು. ಟೆಂಪಲ್ ಹತ್ರನೇ ಮುದ್ದೇನಹಳ್ಳಿ ಕೇಳಿದ್ದೆ. ಓಕೆ, ಮುದ್ದೇನಹಳ್ಳಿ ಇಲ್ಲೇ ಹತ್ರ ಅಲ್ಲ. ಹಾಂ. ಟೆಂಪಲ್ಗೆ ಬಂದಾಗ ಒಂದ್ಸರ್ತಿ ನಾನು ನನ್ನ ಫ್ರೆಂಡು ಅವಾಗ ಗೊತ್ತಾಯಿತು. ಓಹೋ, ಓಕೆ. ನನಗೆ ಗೊತ್ತಿರಲಿಲ್ಲ ನೋಡಿ, ಸೀರಿಯಸ್ಲಿ. ಇದು ಮ್ಯೂಸಿಯಂ. ಓಕೆ, ಒಳಗಡೆ ಇಲ್ಲಿ ಇದೆಯಲ್ಲ, ಹಾಂ, ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ಕೊಟ್ಟಿದ್ದಾರೆ ಇದು ಭಾರತ ರತ್ನ. ಓಕೆ, ಆ ಮೆಡಲ್ಲು ಇಲ್ಲೇ ಇದೆ. ಓಹೋ ಅದು ಅವ್ರು ಇರ್ತಾ ಇದೆ ಇದು ಮನೆ. ಹೌದಾ? ಕ್ಲೋಸ್ ಈಗ. ಇದು ಮಾತ್ರ ಮ್ಯೂಸಿಯಂ. ಈ ಬಿಲ್ಡಿಂಗ್ ಲೆಫ್ಟ್ ಸೈಡ್ ಇರೋದು. ಏಯ್ ಸುಮ್ಮನೆ ಇರು ಅಣ್ಣ. ಓಪನ್ ಇದೆಯಾ? ಓ ಸೂಪರ್ ಅಣ್ಣ. ಇವಾಗ ನೋಡಿ, ನೀವು ಇರಲಿಲ್ಲ ಅಂದಿದ್ರೆ ಹೋಗ್ಬಿಡ್ತಾ ಇದ್ವಿ ವಾಪಸ್ಸು.
ನೋಡಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವಿಶ್ವ ಕುಟೀರ ನಿಜವಲ್ಲೇ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ. ಶೂ ಎಲ್ಲ ಬಿಚ್ಚಬೇಕು. ದಿಸ್ ಈಸ್ ದ ಪಾರ್ಟ್ ವೇರ್ ಐ ಹೇಟ್ ಮೈ ರೈಡಿಂಗ್ ಗೇರ್ಸ್. ಶೂಸ್ ಬಿಚ್ಚಬೇಕು. ಆದಷ್ಟು ಬೇಗ ಈ ಒಂದು ಬೂಟ್ಸ್ ಬಗ್ಗೆ ರಿವ್ಯೂ ಕೊಡ್ತೇನೆ. ಫೋಟೋ ವಿಡಿಯೋ ತೆಗೆಂಗಿಲ್ವಾ? ಓ ಮೈ ಗಾಡ್. ಓಕೆ, ಸೊ ಫೋಟೋ ವಿಡಿಯೋ ಕ್ಯಾಪ್ಚರ್ ಇಲ್ಲ, ನಾನು ನೋಡಿ ಹೇಳ್ತೇನೆ ಹೆಂಗಿತ್ತು ಅಂತ. ಓಕೆ, ಈ ಮ್ಯೂಸಿಯಮಲ್ಲಿ ಅವ್ರು ಉಪಯೋಗಿಸ್ತಾ ಇದ್ದಂಥ ವಸ್ತುಗಳು, ಅವ್ರು ಸಿಕ್ಕಿದಂಥ ಮೆಡಲ್ಸು, ಸರ್ಟಿಫಿಕೇಟ್ಸು, ಮತ್ತು ಅವ್ರು ಬಳಸ್ತಾ ಇದ್ದಂಥ ಪೆನ್ ಆಗಲಿ, ಫೋಟೋಸ್ ಆಗಲಿ, ನೀವು ಡ್ಯಾಮ್ ಕನ್ಸ್ಟ್ರಕ್ಷನ್ ಫೋಟೋಸ್ ಎಲ್ಲ ಇದೆ, ತುಂಬ ಸೂಪರಾಗಿದೆ. ಆ ಕಾಲದಲ್ಲಿ ಯಾವ ರೀತಿ ಒಂದು ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು ಆ ಒಂದು ಫೋಟೋ ಇದೆ, ತುಂಬ ಚೆನ್ನಾಗಿದೆ. ನೀವೊಂದು ಬರಲೇಬೇಕು ಇಲ್ಲಿಗೆ. ಎಂಟ್ರಿ ಫೀಸ್ ಅಂತ ಇಲ್ಲ, ಬಟ್ ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದು ಅವರ ಒಂದು ಫ್ಯಾಮಿಲಿ ಇದೆಯಲ್ಲ, ವಿಶ್ವೇಶ್ವರ ಫ್ಯಾಮಿಲಿ ಅವರು ನಡೆಸ್ತಾ ಇರೋದಂತ ಇದು ಬಿಲ್ಡಿಂಗ್. ಸೊ ಅವರು ಅಕಸ್ಮಾತ್ ಏನಾದರೂ ಬಂದ ಸ್ಟೇಗೆ ಮೇಲೆ ಉಳ್ಕೋತಾರೆ, ಇಲ್ಲಾಂದರೆ ಆಮೇಲೆ ಉಳ್ಕೋತಾರಂತೆ. 1955 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರ ಕೈಯಲ್ಲಿ ಭಾರತ ರತ್ನ ತಗೊಂಡ್ರು ನಮ್ಮ ಹೆಮ್ಮೆಯ ವಿಶೇಷ ಅವರು. ಸೊ ಇದು ಅವರು ಹುಟ್ಟಿದಂಥ ಮನೆ. ಇದು ಮೊದಲು ಫುಲ್ಲು ಹೆಂಚಿನ ಮನೆ ಆಗಿತ್ತಂತೆ, ಚಿಕ್ಕದು ಒಂದು ಗುಡಿಸಲು ಥರ ಇತ್ತಂತೆ. ಆಮೇಲೆ ಅವ್ರು ಯಾವಾಗ ಪದವಿ ಪೂರ್ಣಗೊಳಿಸ್ತಾರೆ ಆವಾಗ ಈ ಮನೆನ ಕಟ್ತಾರಂತೆ. ಯಾವಾಗ ಅವರು ದಿವಾಣರಾಗ್ತಾರೆ, ದಿವಾಣರಾದ್ಮೇಲೆ ಈ ಒಂದು ಬಿಲ್ಡಿಂಗ್ನ ಕಟ್ತಾರಂತೆ. ಆ್ಯಂಡ್ ಈ ಮನೆಗೆ ಪಿಲ್ಲರ್ಗಳೆಲ್ಲೂ ಕಾಣಲಿ ನನಗೆ. ಇದು ಎಷ್ಟು ತಿಕ್ ಗೋಡೆಗಳು ಗೊತ್ತಾ, ತುಂಬ ತಿಕ್ ಗೋಡೆಗಳು, ತುಂಬ ಚೆನ್ನಾಗಿದೆಯಪ್ಪ. ಬರಬೇಕು ನೀವು, ಬಂದು ನೋಡಬೇಕು. ಫೋಟೋಗ್ರಫಿ ವಿಡಿಯೋಗ್ರಫಿ ಇಲ್ಲ ಅಲ್ಲಿ, ಸೊ ಆದ್ದರಿಂದ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಬನ್ನಿ, ಬಿಲ್ಡಿಂಗ್ ಹಿಂದೆಗಡೆ ಇರುವಂಥ ಜಾಗ ಇದು. ಬಿಲ್ಡಿಂಗ್ ಹಿಂದೆಗಡೆನೆ ಚಿಕ್ಕದಾಗ ಒಂದು ಪಾಂಡ್ ಮಾಡಿದ್ದಾರೆ. ಗಾರ್ಡನ್ ಅಂತ ಇಲ್ಲ, ಓಕೆ ಮಾಡ್ತಾ ಇದ್ದಾರೆ, ಹೂಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಚಿಕ್ಕದೊಂದು ಪಾಂಡ್ ಇದೆ, ಶಿವಲಿಂಗ ಇದೆ. ಆ್ಯಂಡ್ ವ್ಯೂ ನೋಡಿ, ಬೆಟ್ಟ ಎಲ್ಲ ಹೆಂಗೆ ಕಾಣುತ್ತೆ, ತುಂಬ ಚೆನ್ನಾಗಿದೆಯಪ್ಪ. ನಂದಿ ಬೆಟ್ಟಕ್ಕೆ ಹೋಗೋದಲ್ಲ, ನಂದಿ ಬೆಟ್ಟ ಕೆಳಗಡೆ ನಂದಿ ಗ್ರಾಮ ಇದೆ, ಅಲ್ಲಿ ಒಳ್ಳೆ ದೇವಸ್ಥಾನ ಇದೆ. ದೇವಸ್ಥಾನ ಬಿಟ್ಟರೆ ಇಲ್ಲಿ ಒಳ್ಳೆ ಮುದ್ದೇನಹಳ್ಳಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆ, ಅಲ್ಲಿ ಬೃಂದಾವನ ಇದೆ ಅವ್ರದ್ದು, ಅದೆಲ್ಲ ನೋಡ್ಬೋದು. ಬರೀ ನಂದಿ ಬೆಟ್ಟ ಮೇಲೆಗಡೆ ಹೋಗ್ಬಿಟ್ಟು ಕೆಳಗಡೆ ಇಳಿಯೋದು ಅಷ್ಟೇನಾ. ಸೀನರಿ ಎಲ್ಲ ಕಡೆ ಇದೆ ಕರ್ನಾಟಕದಲ್ಲಿ, ಸೀನರಿ ಎಲ್ಲಿಲ್ಲ ಹೇಳಿ, ಅಷ್ಟು ಇದೆ. ಬಟ್ ತಿಳ್ಕೊಳ್ಳೋಂಥ ಜಾಗ ಇವೆಲ್ಲ. ಸಾವಿರಾರು ವರ್ಷ ಇತಿಹಾಸ ಇದೆ ಅಂತ ಹೇಳು. ಹೌದು, ಆ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. 9ನೇ ಸೆಂಚುರಿಯಲ್ಲಿ ಕಟ್ಟಿಸಿದಂಥ ಟೆಂಪಲ್ ಅದು. ಆ್ಯಂಡ್ ಅದ್ರ ಹಿಸ್ಟ್ರಿ ನೀವು ಸಬ್ಟೈಟಲ್ಸ್ ನೋಡಿದರೆ ಗೊತ್ತಾಗಿರುತ್ತೆ ಎಷ್ಟು ಮಹತ್ವ ಇದೆ ಆ ಟೆಂಪಲ್ಗೆ ಅಂತ. ಎಲ್ಲಿ ಬೃಂದಾವನ ಎಲ್ಲಿರೋದು? ಹಂಗೆ ಹೋಗ್ಬೇಕು ಹಿಂದೆಗಡೆ. ಓಕೆ, ಬನ್ನಿ ಬೃಂದಾವನ ನೋಡೋಣ. ಬನ್ನಿ ಬಾಯ್ಸ್, ಲೆಟ್ಸ್ ಗೋ ಟು ಬೃಂದಾವನಂ. ಗ್ರೂಪ್ ಫೋಟೋನಾ? ಬಾ ಕಾರ್ತಿಕ್. ಇಲ್ಲ ಕುತ್ಕೊಳ್ಳೋಣ, ಅಲ್ಲಿ ಕುತ್ಕೊಳ್ಳೋಣ. ಹೊಸ ಗಾಡಿ ತಗೊಂಡ್ಮೇಲೆ ಕೀ ಹಿಡ್ಕೊಳೋದು ಕಲಿಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಇಲ್ಲಿ ನಮ್ಮ ಕಾರ್ತಿಕ್ ಇದ್ದಾರೆ, ಪವನ್, ಯುಗೇಶು, ಧನಂಜಯ್ ಅಂತ. ಇವ್ರ ಕಡೆಯಿಂದ ಎಲ್ಲರ ಕಡೆಯಿಂದ ನಾನೇ ಬಾಯ್ ಹೇಳ್ತೀನಿ. ಬಾಯ್. ನೆಕ್ಸ್ಟ್ ಇಂದ ನೆಕ್ಸ್ಟ್ ವಿಡಿಯೋ ಆ ಗಾಡಿ ಓಡಿಸ್ತೀನಿ. ಸೊ ದಯವಿಟ್ಟು ಆ ವಿಡಿಯೋ ಕೂಡ ನೋಡ್ಬೇಕು ನೀವು. ಇವಾಗ ಫಸ್ಟ್ ಟೈಮು ಹೊಸ BS6 ಹಿಮಾಲಯ ನೋಡಿಸ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್.